ಹಾಯ್ ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾನು ಪಂಕ ರೆಡಿ ಆಗಿಬಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಎತ್ಕೊಂಡು ಎಲ್ಲೋ ಹೊಟ್ಟೆ ಗೊತ್ತಾ, ಕ್ಯಾನಾಗ್ರ ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ, ಮದುವೆ ಇದೆ ಒಂದು ನಮ್ಮ ಅಣ್ಣಂದು. ಸೊ ಹೋಗ್ತಾ ಇದ್ದೀನಿ. ಹಾಗೆ ನಾನು ಡಾರ್ನಿಂಗ್ ಹಾಕೋ ಕೊಚ ಕೊಚ ಅಂತ ಸೌಂಡ್ ಮಾಡಿದ್ಲು. ನೋಡಿದ್ರೆ ಟಾನಿಕ್ ಬೇಕಂತ ಅವಳಿಗೆ. ಸ್ವಲ್ಪ ಟಾನಿಕ್ ಹಾಕ್ಸ್ಕೊಂಡು ಅಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಹೋದೆ ಬಿಳ್ಕೆರೆ ಮೇಲೆ. ಬಿಳ್ಕೆರೆಯಿಂದ ಹೋಗ್ತಾ ಇದ್ದೀನಿ. ಸೊ ನೋಡಿ ಹಾಸ್ಪಿಟಲ್ ಹೋಗ್ತಿದ್ದಾರೆ. ಮದುವೆ ಮನೇಲಿ ಊಟ ಗಿಟ ಖಾಲಿ ಆಗ್ಬಿಟ್ಟಿತ್ತು ಅಂತ ಚಿಂತೆ ಆಗ್ಬಿಟ್ಟಿದೆ ನನಗೆ. ಯಾಕೆಂದರೆ ಹಾಸ್ಪಿಟಲ್ ಹೋಗ್ತೀನಿ, ಟೈಮು ಬೇರೆ ಆಗ್ಬಿಟ್ಟಿದೆ. ನೋಡಿ ಕ್ಯಾನಾಗ್ರ ಬತ್ತು ಅನ್ಕೊಂಡ್ರೆ ಇನ್ನು ಕ್ಯಾನಾಗ್ರ ಬಂದಿಲ್ಲ. ಕ್ಯಾನಾಗ್ರಕ್ಕೆ ರೊಟೇಷನ್ ಹಾಗೆ ನಿಂತಿರೋ ತೆಂಗಮರಕ್ಕೆಲ್ಲ ಹಾಯ್ ಮಾಡಿಕೊಂಡು ರೋಡಲ್ಲಿ ನೋಡ್ತಿರೋ ರೋಡು ದಗ ಅಂತ ಪ್ಯಾಚ್ ಹಾಕ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಪ್ಯಾಚು. ಹೋಗ ಸೊಂಟ ನೋಡ್ಕೊಂಡ್ಬಿಡ್ತು. ಹಾಗೆ ಖರ್ಚಿಪ್ ತೊಗೊಂಡು ಏರಿಕೆ ಗೊತ್ತಾ, ಖರ್ಚಿಪ್ ತಿಂದು ಒರ್ಸ್ಕೋಬೇಕಲ್ಲ. ನೋಡಿ ಡೆಸ್ಟಿನೇಟ್ ಇನ್ನೂ 5 ಕಿಲೋಮೀಟರ್ ಐತೆ. ಅಣ್ಣಂಗೊಂದು ಹಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ನೋಡಿ ದಗ ಅಂತ ಸೌಂಡ್ ಬರ್ತೈತೆ. ಯಪ್ಪ. ಹಾಗೆ ತಾಯಿಗೊಂದು ನಮಸ್ಕಾರ ಮಾಡ್ಕೊಂಡು ಒಳ್ಳೆ ಮಾಡ್ಕಪ್ಪ ಸೇಪಾಗ ಕೊನೆಗೂ ಲಾಸ್ಟ್ ರೀಚ್ ಆದೆ. ಅದಾದ ನೋಡ ಬಂದೆ. ಕರೆಕ್ಟ್ ಟೈಮ್ ಬಂದಿದ್ದೀನಿ. ನಮ್ಮಣ್ಣ ಕರೆಕ್ಟಾಗಿ ತಾಲಿ ಕಟ್ತಿದ್ದ ಆ ಸಮಯಕ್ಕೆ. ಸೊ ನೋಡ್ಕೊಂಡು ತಕ್ಷಣ ನನಗೂ ಹೊಟ್ಟೆ ಕಬಕ ಅಂತಿತ್ತು. ನಾನು ಹೋಗಿದ್ದೆ ಬಾರ್ಸಕ್ಕೆ ಬ್ಯಾಟಿಂಗು. ನೋಡಿ ಯಾವ ರೀತಿ ವೆರೈಟಿ ಎಲ್ಲ ಮಾಡಿಸಿದ್ರೆ ಅಂತ ಸಾಕತ್ತಾಗಿತ್ತು. ಸೊ ಇದೇನು ಹೊಸ ವೆರೈಟಿ ಅನ್ಕೊಂಡು ತಿಂದರೆ ಉಪ್ಪಿನಕಾಯಿ ಗುರು ಯಪ್ಪ ಅನಿಸ್ಬಿಡ್ತು. ಹಾಗೆಯೇ ತಾಂಬೂಲ ಕೊಟ್ಟರು, ಅದು ಎತ್ಕೊಂಡು ನಾನು ಸೀದಾ ನೆಕ್ಸ್ಟು ತಿನ್ಕೊಂಡು ಹೊರಟಿದ್ದೆ ಮನೆಗೆ. ಮನೆಗೆ ಬಂದ ತಕ್ಷಣ ನನ್ನ ಅಳಿಮೆ ಬರ್ಡೇ ಆಯ್ತು, ಎಲ್ಲ ರೆಡಿ ಮಾಡಿದರು. ನೋಡಿ ನನ್ನ ಅಳಿಮಯ್ಯ ಬೆಳಗ್ಗೆ ಕಾಣ್ಬೇಕಂದ್ರೆ ನನ್ನ ತಂಗಿ ಮೇಕಪ್ ಮಾಡ್ತಾವಳೆ. ಸ್ವಲ್ಪ ನನ್ನ ಹ್ಯಾಂಡ್ಸಮ್ ಕ್ರೀಮ್ ಹಾಕೋ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಆಗೋದು ತಿರ್ಗಾ ಒರೆಸ್ತಾವಳೆ. ಅಯ್ಯ ಕರ್ಮಗೋರು ಕಲರ್ ಅವನೇ, ಆದರೆ ಬೇರೆ ಒಂಚೂರು ಬೆಳಗ್ಗೆ ಕಾಣ್ಬೇಕಂತ. ರೆಡಿ ಆದ ತಕ್ಷಣ ನಳಿಮೆ ಪೋಸ್ ಕೊಡ್ತಾವನೆ. ಏನಕ್ಕೆ ನೋಡಿ ಪೋಸ್ ರಾಜ, ನನಗೆ ನಾನೇ ಪೋಸ್ ಏನ್ ಹಿಂಸೆ ಐತೈತೆ? ಕೊಡ್ತೀನಿ. ಮೈಕ್ ಹಾಕಿರೋದು ಹಿಂಸೆ ಐತೈತೆ ನಿನ್ಗೆ. ಮಾಮ ಮುಂದೆ ಹಾಕ್ತಾರೆ, ಮೈಕ್ನ ಹಿಂದೆ ಹಾಕೈತೆ. ನಿನ್ಗೆ ಇಲ್ಲಿ ಫೋಟೋದ ಕಾಣಂತ ಹಾಕಿರೋದು. ನಾನು ನಳಿಮೆ ಕೇಕ್ ನೋಡ್ತಾರೆ, ಸೀನ್ ನೋಡ್ತಾರೆ, ಈಗಲೇ ಬಿಟ್ಟರೆ ಸಾಕು ತಿನ್ಕೊಳ್ಳೋ ಥರ ನೋಡ್ತಾವನೆ ಕೇಕ್ನೇ. ಇರಲಿ ಅನ್ಕೊಂಡು ನನ್ನ ತಂಗಿ ಅಂತೂ ಇನ್ನೂ ಭಾರಿ ಪೋಸು. ಹೆಣ್ಮಕ್ಳಿಗೆ ಅಂತೂ ಫೋನ್ ಇಟ್ಕೊಂಬಿಟ್ರೆ ಸಾಕು, ಮೇಕಪ್ ಒಂದು ಫೋನು ಜೊತೆ ನಾನು ಬಂದ್ಬಿಡ್ತೀನಿ ಬಿಡಿ. ನಮಗೂ ಅದೇ ಹುಚ್ಚಿಡ್ಸ್ಬಿಟ್ಟಿದ್ದಾರೆ ಆಗ ಸದ್ಯಕ್ಕೆಲ್ಲ. ಅದಾದಮೇಲೆ ಒಂದು ಫ್ಯಾಮಿಲಿ ಜೊತೆ ಒಂದು ಫೋಟೋ ಸೆಲ್ಫಿ ತೊಗೊಂಡು ಲಾಸ್ಟ್ ಫೈನಲಿ ನನ್ನ ನಳಿಮೆಕಲ್ಲಿ ಒಂದು ಬೆಂಕಿ ಹಚ್ಚಿಸ್ಬಿಟ್ಟು ನಮ್ಮಮ್ಮ ಆ ಬೆಂಕಿಗೆ ನಮ್ಮಮ್ಮ ಬಿಚ್ಚೋದ್ರು. ಸೊ ಒಂದು ಸೆಲೆಬ್ರೇಷನ್, ಹ್ಯಾಪಿ ಬರ್ಡೇ ಹಳಿಮೆ ಅಂತ ಸೆಲೆಬ್ರೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಕೇಕ್ ಕಟ ಕಟ್ ಮಾಡಿಸ್ಬಿಟ್ಟು ಕೈಯಲ್ಲಿ. ನನ್ನ ಅಳಿಮೆ ನೋಡಿ ಯಾವ ರೀತಿ ಕಟ್ ಮಾಡಿಬಿಟ್ಟು ನಮ್ಮ ಅಜ್ಜಿಗೂ ಅವ್ರ ಅಜ್ಜಿಗೂ ತಿನ್ನಿಸ್ತಾನೆ. ನಮ್ಮ ಅಜ್ಜಿ ಅಲ್ಲ, ಸಾರಿ, ಅವ್ರ ಅಜ್ಜಿ ತಾತಂಗೆ ತಿನ್ನಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ. ಸೊ ಅದಾದಮೇಲೆ ಅವರು ತಿನ್ನಿಸಿ ನಮ್ಮ ಅಪ್ಪ ಚೆನ್ನಾಗಿ ಬಲ್ಬಿಟ್ಟು ಮಕ್ಕಕ್ಕೆಲ್ಲ. ಅವ್ನು ಬರೀ ಮುಂದೆ ಎರಡಲ್ಲಿಲ್ಲ, ಅವನಿಗೆ ನಾಚ್ಕೊತಾವನೆ ಚೆನ್ನಾಗಿ ಬರ್ತಾನೆ, ಚೆನ್ನಾಗಿ ಕಾಣಿಸ್ತಾನೆ ಅಂತ. ಹಾಗೆ ನಾನು ಮುಂದೆ ಸ್ವಲ್ಪ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವನಿಗೆ. ಹಾಗೆಯೇ ಸ್ವಲ್ಪ ಅವ್ನು ಒಂಚೂರು ತಿನ್ನಿಸ್ಬಿಟ್ಟು ನಾನು ಒಂಚೂರು ತಿನ್ಕೊಂಡೆ ಹಂಗೇನಲ್ಲಿ. ಯಾಕೆಂದರೆ ಹೇಳಿಕಾಗ ಲಾಸ್ಟಲ್ಲಿ ನನಗೆ ಸಿಗಲ್ಲ ಕೇಕು. ಹಾಗೆ ನಂಗೆ ಜರಿ ಅಂದರೆ ಇಷ್ಟ. ಸೊ ಹಾಗೆ ಜರಿ ಎತ್ಕೊಂಡು ತಿನ್ಕೊಂಡೆ. ಅದಾದ ತಂಗಿ ಬಂದು ಅವಳು ಕೂಡ ಸ್ವಲ್ಪ ಕೇಕ್ ತಿನ್ನಿಸಿದ್ಲು, ಕಟ್ ಮಾಡಿಸಿರೋದನ್ನ ನೋಡಿ. ಅವಳು ಎಲ್ಲಿ ಮೇಕಪ್ ಹೊರಟೋಗುತ್ತೆ ಅಂದ್ಕೊಂಡು ನನ್ನ ತಂಗಿ ಎಂದು ಬರ್ತಾನಿಲ್ಲ ಹತ್ರಕ್ಕೆ, ಮಕ್ಕನೇ ಕೊಡೋದಿಲ್ಲ. ಏನಕ್ಕೆ ಮಕ್ಕಕ್ಕೆಲ್ಲ ಬೆಳಗ್ಗೆ ಇರೋದಕ್ಕೆ ಕರೆಗೆ ಸ್ವಲ್ಪ ಬೆಳಗ್ಗೆ ಕಾಣ್ತಾಳೆ ನನ್ನ ಫೋನಲ್ಲಿ, ಐಫೋನ್ ಅಲ್ವಾ, ಅದರಿಂದ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಫೋಟೋ ತೊಗೊಂಡು ನೆಕ್ಸ್ಟು ಎಲ್ರಿಗೂ ಕಟ್ ಮಾಡಿ ಕೇಕ್ ಕೊಟ್ಟು. ಈ ಹೆಣ್ಮಕ್ಳಿಗೆ ಈ ಮೇಕಪ್ ಮತ್ತು ಫೋಟೋ ಹೊಸಿ ಹುಚ್ಚಲ್ಲ. ಆಗಲೇ 50 ಫೋಟೋ ತೆಗೆದಿದ್ದೀನಿ, ಮತ್ತೆ ಫೋಟೋ ತೆಗಿ ಅಂತ ನನ್ನ ತಂಗಿ. ಅದಕ್ಕೆ ವಿಡಿಯೋ ಮಾಡ್ಬಿಡ್ತಿದ್ದೀನಿ. ನನ್ನ ಅಳಿಮೆ ಅಂತೂ ಕೇಕೆ ತಿಂದಿಲ್ಲ ಅವನು, ಹಂಗೆ ತಿಂತವನೆ. ಬಾಯೆಲ್ಲ ಮೂತಿ ಎಲ್ಲ ಮುಚ್ಕೊಂಡು ಬಾಯಿ ಎಲ್ಲ ಹೆಂಗ್ ತಿಂತವನೆ. ಅಯ್ಯೋ ನಮ್ಮಪ್ಪ ಮಾಡಿರೋದು. ನಮ್ಮನೆ ಮೇನ್ ಬಕಾಸುರ ಇವನೇನೆ. ಬೇರೆಯವ್ರ ಪಕ್ಕದ ಮನೆಯವ್ರಿಗೆಲ್ಲ ಕೇಕ್ ಕೊಡು ಅಂದ್ರೆ ಇವನೇ ತಿನ್ಕೊಂತವನೆ. ನಾನ್ ತಿನ್ನೋದು ನೀನ್ ತಿನ್ಕೊಟ್ಟಿದ್ದ. ಕೇಕೆಲ್ಲ ಕಟ್ ಮಾಡಿದ ತಕ್ಷಣ ತಂಗಿ ರೆಡಿ ಆಗಿದ್ಲು ಟ್ರೈನ್ಗೆ ಹೋಗೋಕ್ಕೆ ಬೆಂಗಳೂರಿಗೆ. ಸೊ ಅವಳನ್ನ ಡ್ರಾಪ್ ಮಾಡಬೇಕಿತ್ತು, ಕರ್ಕೊಂಡು ಹೊರಟಿದ್ದೀನಿ. ನಾನು ಇವಾಗ ಕರ್ಕೊಂಡು ಹೊರಟಿರೋದು ಇಲ್ವಲ್ ಹತ್ರ ಬಿಡೋಕ್ಕೆ ಅವಳನ್ನ. ಸೊ ಇಲ್ವಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಾಗೆ ನನ್ನ ತಂಗಿಗೂ ನಾನು ಅಳಿಮಂಗೂ ಬಾಯ್ ಹೇಳ್ಬಿಟ್ಟು ಹುಷಾರಾಗಿ ಹೋಗಿ ಜೋಪಾನ ಹೋಗಿ ಅಂತ ಹೇಳ್ಬಿಟ್ಟು ಸೊ ಕಳಿಸ್ಬಿಟ್ಟು ಹಾಗೆ ನಾನು ರಿಟರ್ನ್ ಮನೆಗೆ ಬ್ಯಾಕ್ ಮನೆಗೆ ಓಡಿ ಬಂದೆ ತಕ್ಷಣ ನೋಡ್ತೀನಿ ಅಪ್ಪ ಕೋಳಿಗಳಿಗೆ ಮೇವು ತಗೊಂಬಂದಿತ್ತು. ಸೊ ಹಾಗೇನು ಮನೇಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಇಷ್ಟು ಹೊಟ್ಟಿದೆ ತೋಟದ ಹತ್ರಕ್ಕೆ. ಇನ್ನೇನು ಮಾಡೋದು, ತೋಟದಲ್ಲಿ ಕೆಲಸಗಳಿರುತ್ತೆ, ಬೇಜಾನ್ ಕೆಲಸಗಳಿರುತ್ತೆ. ಬನ್ನಿ ಏನೇನು ಕೆಲಸ ಇರುತ್ತೆ ಅಂತ ಹೇಳಿ ತೋಟದ ಬಂದ ತಕ್ಷಣ ನೋಡಿ ನಮ್ಮ ನಾಯಿ ನನಗೋಸ್ಕರ ಕಾಯ್ತಾ ಇದೆ. ಸೌಂಡ್ ಬೈಕ್ ಸೌಂಡ್ ತಕ್ಷಣ ಯಾವ ರೀತಿ ವೆಲ್ಕಮ್ ಮಾಡ್ತೈತೆ. ತೋಟದ ಬಂದಿದ್ದೀನಿ. ಇವತ್ತು ಟೈಮ್ ನೋಡಿದ್ರೆ 3 ಗಂಟೆ ಆಗಿದೆ. ಕೋಳಿಗಳಂತೂ ಬಿಟ್ಟಿಲ್ಲ. ಇವತ್ತೆಲ್ಲ ಫಂಕ್ಷನು ಅದು ಇದು ಕನ್ನಡ ರೈತರ. ಸೊ ಕೋಳಿ ಹೋಗ್ಬಿಡೋಣ ಫಸ್ಟ್, ಬನ್ನಿ. ಎಲ್ಲ ಮನೆ ಒಳಗಡೆ ಇದೆ ನೋಡಿ, ಎಲ್ಲ ಮನೆ ಒಳಗಡೆ ಕೂತಿದೆ. ಒಡೆ ಅದಾದ್ಮೇಲೆ ಮೊಟ್ಟೆ ಉಳಿಕಿತ್ತು, ಒಂದು 5 ಮೊಟ್ಟೆ. ಸೊ ತಿಡಬೇಕು.
ಒಂದು ಸೀಬೆ ಹಣ್ಣಾಗೈತೆ, ಅದಕ್ಕೆ ಸೀಬೆಕಾಯಿ ಮರದ ಮೇಲೆ ಕತ್ಬಿಟ್ಟಿದ್ದೀನಿ ಕಿತ್ಕೊಳ್ಳೋಕ್ಕೆ. ನೋಡಿ ಹೆಂಗಿದೆ ಹಣ್ಣು, ಸಾಕಾಗೈತೆ. ಇಷ್ಟು ಇವತ್ತಿನ ಲಾಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಮತ್ತೆ ಸಿಗುವ.